ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶಾಪಲ್ಲೂ ಕೆಲಸ ಇರುತ್ತೆ, ಮನೆಯಲ್ಲೂ ಕೆಲಸ, ಹಾಗಾಗಿ ಮಾಡೋದಕ್ಕೆ ಆಗ್ತಾಯಿಲ್ಲ. ಇಲ್ಲಿಂದ ಮನೆಗೆ ಹೋಗ್ಬೇಕಾದ್ರೆ ವ್ಲಾಗ್ ಮಾಡೋಣ ಅಂತ ಹೇಳ್ಕೊಂಡು ಹೋಗ್ತೀನಿ. ಮನೆಗೆ ಹೋದ ತಕ್ಷಣ ಮನೆ ಕೆಲಸ ನೋಡಿ ಮಕ್ಕಳುದೆಲ್ಲ ಗಲಾಟೆ ಒಳಗೆ ವೀಡಿಯೋಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಇನ್ಮೇಲೆ ಎಷ್ಟು ಆಗುತ್ತೋ ಅಷ್ಟು ಅಪ್ಲೋಡ್ ಮಾಡೋಣ, ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ. ಇವತ್ತು ಫಸ್ಟು ಜಸ್ಟ್ ಈಗ ತಾನೇ ಶಾಪಿಗೆ ಬಂದೆ. ಈಗ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಕಸ್ಟಮರ್ಸು ಕಡಿಮೆ ಇರ್ತಾರೆ ನಮಗೆ, ಹಾಗಾಗಿ ಸ್ವಲ್ಪ ಟೈಮಾಗೆ ಬಂದೆ ಶಾಪ್ಗೆ. ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ತುಂಬ ಡಸ್ಟ್ ಇದು. ನಮ್ಮದು ಸ್ವಲ್ಪ ರೋಡ್ ಸೈಡ್ ಆಗಿರೋದ್ರಿಂದ, ಹಳೆ ಶಾಪ್ ಆಗಿರೋದ್ರಿಂದ ಸ್ವಲ್ಪ ಗಲೀಜು ಜಾಸ್ತಿ ಶಾಪು. ಎಲ್ಲ ಕ್ಲೀನ್ ಮಾಡ್ಕೊತಾನೆ ಇರಬೇಕು ಅವಾಗವಾಗ. ಎಲ್ಲ ಕ್ಲೀನ್ ಮಾಡಿಟ್ಟು ಈಗೆಲ್ಲ ಸ್ವಲ್ಪ ಬ್ರೈಡಲ್ ವರ್ಕ್ ಕೂಡ ಕಡಿಮೆ ಇದೆ. ನೆಕ್ಸ್ಟ್ ಆಗಸ್ಟಿಂದ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ಆಗಲೇ ಬುಕ್ಕಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಈಗ ಆಗಸ್ಟ್ಗೆ ಎಲ್ಲ ಮುಂಚೆನೇ ಎಲ್ಲ ಬುಕ್ ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ಈಗಾಗಲೇ ಒಂದು ಆಲ್ರೆಡಿ ಬುಕ್ಕಿಂಗ್ ಇದೆ ಆಗಸ್ಟ್ ಮಂತಲ್ಲಿ. ನೋಡೋಣ ಮತ್ತೆ ಆಗಸ್ಟ್ ಮಂತ್ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ಮತ್ತೆ ಹೇಗೆ ಬುಕ್ಕಿಂಗ್ ಆಗಿರುತ್ತೆ ಅಂತೇಳಿ. ಎಲ್ಲ ಕ್ಲೀನ್ ಮಾಡಿಕೊಂಡು ಕಸ ಹೊಡ್ಕೊಂಡು ಬರ್ತೀನಿ. ನೋಡಿ, ಪೂಜೆ ಮುಗಿದಿದೆ, ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ಸ್ಟೋರಲ್ಲಿ ಏನಾದರೂ ಕೆಲಸ ಇದ್ದರೆ, ನಮ್ಮದು ಹಳೆ ಶಾಪ್ ಆಗಿರೋದ್ರಿಂದ ಇದೆ, ಈ ಥರ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲ ಕ್ಲೀನಿಂಗ್ ಮಾಡಿಟ್ಟಿದ್ದೀನಿ. ನೋಡಿ, ಇದೆಲ್ಲ ನನ್ನ ಹತ್ರ ಇರೋ ಬ್ರೈಡಲ್ ಸೆಟ್ಗಳು. ನಿಮಗೆ ಯಾರಿಗಾದರೂ ರೆಂಟ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆಯೇ ಬ್ರೈಡಲ್ ವರ್ಕ್ ಕೂಡ ಸಿಗುತ್ತೆ, ಪಾರ್ಲರ್ದು ಸರ್ವಿಸ್ ಎಲ್ಲ ಸಿಗುತ್ತೆ. ನಮ್ಮದು ಸ್ಟೋರ್ಸ್ ಕೂಡ ಇದೆ, ಬೇಸಿಕ್ ಐಟಮ್ಸ್ ಎಲ್ಲ ಸಿಗುತ್ತೆ. ನಾವು ಬ್ಲೌಸ್ ಸ್ಟಿಚಿಂಗ್ ಕೂಡ ಮಾಡ್ತೀವಿ, ನಾನು ನನ್ನ ಹಸ್ಬೆಂಡ್ ಇಬ್ಬರು ಸೇರಿ. ಬ್ಲೌಸ್ ಸ್ಟಿಚಿಂಗ್ ವರ್ಕ್ ಕೂಡ ಸಿಗುತ್ತೆ. ನೀವು ನಮ್ಮ ಶಾಪಿಗೆ ಬಂದರೆ ಆಲ್ಮೋಸ್ಟ್ ಹೆಣ್ಮಕ್ಳದ್ದು ಕೆಲಸ ಏನಿದೆಯೋ, ಬ್ಲೌಸ್ ಸ್ಟಿಚಿಂಗ್ಸು, ಸ್ಟೋರ್ ಐಟಮ್ಸು, ಪಾರ್ಲರ್ ವರ್ಕ್ಸು ಎಲ್ಲ ಕ್ಲಿಯರ್ ಮಾಡ್ಕೊಂಬಿಡ್ಬೋದು. ಕಟ್ಟಿಂಗಿಗೆ ಕಸ್ಟಮರ್ ಬಂದಿದ್ದರು, ಅವರಿಗೆ ಸ್ಟೆಪ್ ಕಟ್ಟಿಂಗ್ ಏನೋ ಬೇಕು ಅಂತ ಹೇಳಿದರು. ಹಾಗಾಗಿ ಸ್ಟೆಪ್ ಕಟ್ಟಿಂಗ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಫೇಸ್ ತೋರಿಸೋದು ಆಗಿಲ್ಲ ಅಂದರು ಅವರು. ನಾನು ಹಾಗಾಗಿ ಬರೀ ಸ್ಟೈಲ್ ಮಾತ್ರ, ಕಟ್ಟಿಂಗಿನ ಮಾತ್ರ ವೀಡಿಯೋಸ್ ತೊಗೊಳ್ತಾ ಇದ್ದೀನಿ. ಪಾಪ ಅದೇನೋ ಬಿದ್ದು ಆಕ್ಸಿಡೆಂಟ್ ಏನೋ ಆಗಿ ಸ್ಕಿನ್ ಇದಾಗಿದೆ ಅಂದರು ಅವರು. ಹಾಗಾಗಿ ನಾನು ಬರೀ ಕಟ್ಟಿಂಗಿನ ಮಾತ್ರ ಸ್ವಲ್ಪ ಚಿಕ್ಕದಾಗಿ ಒಂದೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಸ್ಟೆಪ್ ಕಟ್ಟಿಂಗ್ ಮಾಡೋದಕ್ಕೆ ತುಂಬಾ ತಾಳ್ಮೆ ಬೇಕು. ಸ್ವಲ್ಪ ಎಲ್ಲಾದರೂ ಮಿಸ್ಟೇಕ್ ಆಯಿತು ಅಂದರೆ ಕಂಪ್ಲೀಟ್ ಹೇರ್ ಕಟ್ಟಿಂಗೇ ಹಾಳಾಗಿಬಿಡುತ್ತೆ. ಹಾಗಾಗಿ ನಾನು ನೀಟಾಗಿ ಅವರಿಗೆಲ್ಲ ಹೇರ್ ಕಟ್ಟಿಂಗ್ ಸೆಟ್ ಮಾಡಿಕೊಟ್ಟೆ. ಅವರು ಅವ್ರ ಊರಿಂದ ಬರೋದು ಇಲ್ಲಿ 4 ಗಂಟೆ ಜರ್ನಿ ಆಗುತ್ತಂತೆ. ಬಸವಪಟ್ಟಣ ಅವ್ರ ಅಮ್ಮನ ಮನೆ. ಅದಕ್ಕೋಸ್ಕರ ಅವರು ಅಲ್ಲಿಂದ ಇಲ್ಲಿಗೆ ಬಂದಾಗಲೇ ಐಬ್ರೋಸ್ ಮತ್ತು ಹೇರ್ ಕಟ್ಟಿಂಗ್ಸ್ ಎಲ್ಲ ಇಲ್ಲೇ ಮಾಡಿಸ್ಕೊಂಡು ಹೋಗ್ತಾರೆ. ನನಗೆ ತುಂಬ ಶಾರ್ಟಲ್ಲೇನು ಬೇಡ, ಮೀಡಿಯಮ್ ಲೆಂತಲ್ಲಿ ಇರಲಿ. ಅವ್ರದ್ದು ಏರ್ ಚಿಕ್ಕದೇ ಇದ್ದಿದ್ದು, ಹಾಗಾಗಿ ಮೀಡಿಯಮಲ್ಲೇ ಕೇಳಿದರು. ನಾನು ಹಾಗಾಗಿ ಮೀಡಿಯಮಲ್ಲೇ ಏರ್ ಕಟ್ಟಿಂಗು ಮಾಡಿಕೊಟ್ಟೆ. ನೋಡಿ, ಇದು ಸೆಟ್ಟಿಂಗ್ ಮಾಡೋದಕ್ಕಿಂತ ಮುಂಚೆನೇ ಈ ಥರ ಇದೆ. ಅದು ಸ್ವಲ್ಪ ಕರ್ಲಿ ಹೇರ್ ಇದೆ ಅವ್ರದ್ದು, ಹಾಗಾಗಿ ಸ್ಟ್ರೈಟ್ ಹೇರ್ಗೆಲ್ಲ ಲುಕ್ ಚೆನ್ನಾಗಿರುತ್ತೆ. ಕರ್ಲಿ ಇರೋದ್ರಿಂದ ಈ ಥರ ಇದೆ. ಮತ್ತು ನಾನು ಅದನ್ನೆಲ್ಲ ನೀಟಾಗಿ ಕಟ್ಟಿಂಗ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಸೆಟ್ಟಿಂಗ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಅವರು ಹೇಳ್ತಾಯಿದ್ರು ನಮ್ಮೂರಿಂದ ಬರೋದು 4 ಗಂಟೆ ಆಗುತ್ತೆ ಅಂಥೇಳಿ. ಅದಲ್ಲದೆ ಬೈಕಲ್ಲಿ ಬರ್ತಾರಂತವರು. ನಾನು ಅದಕ್ಕೆ ಕೇಳ್ತಾ ಇದ್ದೆ ಅವರಿಗೆ, ನೀವು ಬೈಕಲ್ಲಿ ಬರೋಕ್ಕೆ ನಿಮಗೆ ಕಷ್ಟ ಆಗಲ್ವಾ ಹೇಗೆ ಅಂಥೇಳಿ. ಹಾಗಾಗಿ ಅವರು ಬಸ್ಸಿಗೆ ಬರೋದಕ್ಕಿಂತ ಇದೇ ಬೆಸ್ಟು ಅಂತ ಹೇಳಿದರು. ಮಾತಾಡ್ಕೊತಾನೆ ಕಟ್ಟಿಂಗ್ ಎಲ್ಲ ಮಾಡಿಕೊಟ್ಟೆ.
ಸೆಟ್ಟಿಂಗ್ ಮಾಡೋದಕ್ಕೆ ತುಂಬ ಇಂಪಾರ್ಟೆಂಟು ನಾವು ಸ್ಟೆಪ್ ಕಟ್ಟಿಂಗ್ಸ್ ಎಲ್ಲ ಮಾಡಿದಾಗ. ಹಾಗಾಗಿ ಸ್ಟೆಪ್ ಕಟ್ಟಿಂಗ್ಸ್ ಎಲ್ಲ ನೀಟಾಗಿ ಸೆಟ್ ಮಾಡ್ಕೊತಾ ಇದ್ದೆ. ಮೇನು ಇದೇ ಇರೋದು. ನಾನು ಅದರಲ್ಲೂ ಅವರಿಗೆ ಏನು ಸ್ಕಿನ್ ಎಲ್ಲ ಸ್ವಲ್ಪ ಇದು ಆಗಿ ಪೇಟ್ ಬಿದ್ದಿರೋದ್ರಿಂದ ಕೇಳ್ಕೊತಾನೆ ಮಾಡಿದೆ, ಚೆನ್ನಾಗಿ ನಿಮಗೆ ತುಂಬ ಪೇನ್ ಆದರೆ ಹೇಳಿ ಅಂತೇಳಿ. ಹಾಗಾಗಿ ನೀಟಾಗಿ ಸೆಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಸೆಟ್ಟಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಕಟ್ಟಿಂಗ್ಸ್ ಎಲ್ಲ ಮಾಡಿದಾಗ. ತುಂಬ ಗಲಾಟೆ ಇತ್ತು, ವಾಯ್ಸ್ ಕೊಟ್ಟಿದ್ದನ್ನು ಮತ್ತೆ ನಾನು ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅದರದ್ದೆಲ್ಲ ತೆಗೆದ್ಬಿಟ್ಟು ವಾಯ್ಸು ಕಟ್ಟಿಂಗ್ಸ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಇದು ಫಸ್ಟು ನಾವೆಲ್ಲ ಸೆಟ್ಟಿಂಗಲ್ಲಿ ಇವಾಗ ನಾವು ಸ್ಟೆಪ್ ಕಟ್ಟಿಂಗ್ಸ್ ಮಾಡ್ಕೊಂಡಾಗ ನೀಟಾಗಿ ಕ್ಲಿಪ್ ಹಾಕಿಟ್ಕೊಂಡ್ರೆ ಅದು ಸೆಟ್ಟಿಂಗ್ ನೀಟಾಗಿ ಸ್ವಲ್ಪ ಲಾಂಗ್ ಸ್ಟೇ ಇರುತ್ತೆ, ಇಲ್ಲಾಂದರೆ ಬೇಗ ಹಾಳಾಗ್ಬಿಡತ್ತೆ. ಇವರು ಪಾಪ ಇವ್ರ ಫ್ಯಾಮಿಲಿಯವರೆಲ್ಲ ಇವಾಗ ಬಂದರೆ, ಇವಾಗ ತವ್ರ ಮನೆ ಇದು, ಗಂಡನ ಮನೆಯಿಂದ ಬಂದರೆ ಇಲ್ಲೇ ಮಾಡಿಸ್ಕೊಂಡು ಐಬ್ರೋಸು ಮತ್ತು ಏರ್ ಕಟ್ಟಿಂಗ್ ಏನೇ ಇದ್ದರೂ ಇಲ್ಲೇ ಮಾಡಿಸ್ಕೊಳ್ತಾರೆ, ಗೊತ್ತಿರೋರೇ ಬಂದು ನೀಟಾಗಿ ಕಟ್ಟಿಂಗ್ಸ್ ಮಾಡಿಸ್ಕೊಂಡು ಹೋಗ್ತಾರೆ. ನೋಡಿ ಇವಾಗ ಲಾಸ್ಟ್ ಫಿನಿಶಿಂಗ್ ಎಲ್ಲ ಕಟ್ಟಿಂಗ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಸೆಟ್ಟಿಂಗ್ ಕೂಡ ಆಗಿದೆ. ಈ ಥರ ಇದೆ ನೋಡಿ, ನೀಟಾಗಿ ಸೆಟ್ ಮಾಡಿಕೊಟ್ಟಿದ್ದೀನಿ. ಅವರು ಚೆನ್ನಾಗಿದೆ, ಇಷ್ಟ ಆಯಿತು ಅಂತ ಹೇಳಿದರು. ಕಂಪ್ಲೀಟಾಗಿ ಇಷ್ಟು ಕಟ್ಟಿಂಗ್ ಮುಗಿಸ್ಕೊಟ್ಟೆ ನೋಡಿ, ಈ ಥರ ಬಂದಿದೆ ಕಂಪ್ಲೀಟ್ ಲುಕ್. ಇವಾಗ ಅವ್ರದ್ದು ಏರ್ ಇಷ್ಟೇ, ಸ್ವಲ್ಪ ಲೆಂತ್ ಇತ್ತು, ನಾನು ಅದು ಸ್ವಲ್ಪ ಶಾರ್ಟ್ ಲೆಂತ್ ಮಾಡಿ ಸೆಟ್ಟಿಂಗ್ ಮಾಡಿಕೊಟ್ಟೆ, ಚೆನ್ನಾಗಾಗಿತ್ತು. ನೀಟಾಗಿ ಸೆಟ್ ಆದ ತಕ್ಷಣ ನೋಡಿ, ನಾವೆಲ್ಲ ಹೇರ್ ಅದನ್ನು ಇದು ರೋಲ್ ಮಾಡಿರೋದು ನೀಟಾಗಿ ಕೂತಿದೆ. ಇವತ್ತಿಂದು ಕೆಲಸ ಕ್ಲಿಯರು. ಒಂದು ಹೇರ್ ಕಟ್ಟಿಂಗ್, ಲಾಸ್ಟ್ ಹೇರ್ ಕಟ್ಟಿಂಗ್ ಬಂದಿತ್ತು. 4:15 ಮನೆಗೆ ಹೋಗೋಣ ಅಂದ್ಕೊಂಡೆ. ಈಗ ನೋಡಿದರೆ 6:30 ಆಗಿದೆ ಟೈಮಿಂಗ್ಸು. 4:15 ಹೋಗ್ದೇ ಶಾಪಲ್ಲಿ ಇದ್ದಿದ್ದಕ್ಕೆ ಐಬ್ರೋಸ್ ಕಟ್ಟಿಂಗ್ಸ್ ಎಲ್ಲ ಸಂಜೆ ಇತ್ತು, ಮಳೆ ಇರೋದ್ರಿಂದ ಎಲ್ಲ ಸಂಜೆ ಬರ್ತಾ ಇದ್ದಾರೆ. ಹಾಗಾಗಿ ಕಟ್ಟಿಂಗ್ ಇವಾಗ ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಒಂದು ಸ್ಟೆಪ್ ಕಟ್ಟಿಂಗ್ ಇತ್ತು, ಅದನ್ನು ಮುಗಿಸ್ಕೊಂಡು ಈಗ ಮನೆಗೆ ಹೋಗಬೇಕು. ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಬಾಯ್.